ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ರಾಮನವಮಿಯ ದಿನದ ವ್ಲಾಗ್ ಆಗಿರುತ್ತೆ. ಎಲ್ರಿಗೂ ನಿಮಗೆ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಿಳಿಸ್ತಾ ಅವತ್ತಿನ ದಿನ ಎಲ್ಲೆಲ್ಲಿ ಹೋಗಿದ್ದೆ, ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ, ಹೇಗೆಲ್ಲ ಆಚರಣೆ ಮಾಡಿದ್ವಿ, ಹಾಗೆ ರಾಮನ ಒಂದು ಅಲಂಕಾರ ಹೇಗಿತ್ತು ನಮ್ಮ ಊರಿನ ದೇವಸ್ಥಾನದಲ್ಲಿ ಅಂತ ನಾನು ನಿಮಗೆ ತೋರಿಸ್ತಿದ್ದೀನಿ. ಬನ್ನಿ ನೋಡೋಣ. ಆವತ್ತಿನ ದಿನ ನಮ್ಮ ಮನೆ ಹತ್ರ ಇರೋ ಒಂದು ಆಂಜನೇಯ ಟೆಂಪಲಲ್ಲಿ ರಾಮ ಲಕ್ಷ್ಮಣ ಸೀತೆ ಅಂದರೆ ಪರ್ಟಿಕ್ಯುಲರಾಗಿ ರಾಮನ ತೊಟ್ಟಲಲ್ಲಿ ಹಾಕಿ ತೂಗೋ ಶಾಸ್ತ್ರ ನಡೆಸಿದ್ರು. ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಮಾಡಿದರು ಈ ಒಂದು ಪೂಜೆನ. ಹಾಗೆ ಆಂಜನೇಯಂಗೂ ಸಹ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಲಕ್ಷ್ಮೀ ದೇವಿನ ಆಂಜನೇಯಂಗೆ ಒಂದು ಅಲಂಕಾರವಾಗಿ ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ಇಲ್ಲೆಲ್ಲ ಪಾನಕ ಕೋಸಂಬರಿ ಎಲ್ಲ ಹಂಚಿದ್ರು. ನೋಡಿ ರಾಮನಿಗೆಲ್ಲ ಹೇಗೆ ಅಷ್ಟೊಂದು ಹೂವಿನಲ್ಲೇ ಮುಚ್ಚು ಕಾಣ್ತಾನೆ ಇಲ್ಲ, ದೇವರೇ ಕಾಣ್ತಿಲ್ಲ, ಅಷ್ಟೊಂದು ಅಲಂಕಾರ ಮಾಡಿದ್ದಾರೆ ದೇವರಿಗೆ. ನೋಡಿ ಎಲ್ಲರೂ ಒಂದು ಕೃಪೆ ತಗೊಳ್ಳಿ, ದೇವರ ಆಶೀರ್ವಾದ ತಗೊಳ್ಳಿ ಇದನ್ನು ನೋಡಿಬಿಟ್ಟು. ಹಾಗೆ ಇಲ್ಲಿ ದೇವಸ್ಥಾನದಲ್ಲಿ ಸತತವಾಗಿ ತುಂಬ ಜನ ಬಂದೋಗಿದ್ದಾರೆ ಆಲ್ರೆಡಿ. ಬಟ್ ನನಗೆ ಜನ ಇದ್ದಾಗ ನಾನು ಅಷ್ಟಾಗಿ ಹೆಚ್ಚಾಗಿ ಬರಲಿಲ್ಲ, ಯಾಕಂದರೆ ತುಂಬ ರಶ್ ಇರುತ್ತೆ ಅಂತ ಹೇಳಿ ಸ್ವಲ್ಪ ಕಡಿಮೆ ಆಗಲಿ, ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ನಾನು ಆಮೇಲೆ ಬಂದೆ. ನೋಡಿ ಆಂಜನೇಯಂಗೆ ಈ ರೀತಿ ಅಲಂಕಾರ ನಡೆದಿದೆ. ತುಂಬ ಚೆನ್ನಾಗಿದೆ ಅಲ್ವಾ? ನೋಟ್ಗಳಿಂದ ಅಲಂಕಾರ ಮಾಡಿದ್ದಾರೆ, ಅಂದರೆ ಲಕ್ಷ್ಮೀ ದೇವಿಯನ್ನು ದೇವಿಯ ಸ್ವರೂಪ ಅಂತ ಹೇಳಿ ಅಲಂಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಿದೆ. ಇದು ಚಿಕ್ಕ ದೇವಸ್ಥಾನ ಆದ್ರೂ ತುಂಬ ಪವರ್ಫುಲ್ ಇದೆ ಈ ದೇವಸ್ಥಾನ. ಇಲ್ಲಿ ಎಲ್ಲ ಭವಿಷ್ಯ ಹೇಳೋದು, ಜಾತಕ ಕೇಳೋದು ಎಲ್ಲ ಮಾಡ್ತಾರೆ ಈ ದೇವಸ್ಥಾನದಲ್ಲಿ. ಹಾಗೆ ಈ ಎಲ್ಲ ಒಂದು ಪೂಜೆನ ಮುಗಿಸ್ಕೊಂಡ್ಬಿಟ್ಟು ನಾನು ಮನೆಯಲ್ಲಿ ಅವತ್ತಿನ ದಿನ ಮನೆಯಲ್ಲಿ ಆಚರಣೆ ಮಾಡಿದೆ. ಅಂದರೆ ದೇವರಿಗೆ ಬೇಕಾಗಿರೋ ಕೋಸಂಬರಿ, ಪಾನಕ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಅದನ್ನೆಲ್ಲ ಮನೆಯಲ್ಲಿ ಸಹ ತಯಾರು ಮಾಡಿದ್ವಿ. ಇಲ್ಲಿ ನೋಡಿ ದೇವಸ್ಥಾನದಲ್ಲೂ ಸಹ ತುಂಬ ಚೆನ್ನಾಗಿ ಅದೇ ಕಂಟಿನ್ಯೂ ಆಗಿ ಪ್ರಸಾದ ನಡೀತಾನೇ ಇತ್ತು. ಸತತವಾಗಿ ಪ್ರಸಾದವನ್ನು ನಡೆಸ್ತಾನೆ ಇದ್ದರು. ಬೆಳಗ್ಗೆಯಿಂದನೂ ದೇವಸ್ಥಾನ ಬಾಗಿಲು ಹಾಕಿರಲಿಲ್ವ, ಅವ್ರಿಗೆ ಬೇಕಾದಾಗ ಜನಗಳು ಬಂದು ಹೋಗೋದು ಮಾಡ್ತಾಯಿದ್ರು. ಅಷ್ಟಕ್ಕಾಗಿ ಬೆಳಗ್ಗೆ ರಶ್ ಇತ್ತು, ಅಷ್ಟೊಂದು ರಶ್ಶು ಕಡಿಮೆ ಆಯಿತು. ಆಮೇಲೆ ನಂತರ ನಾನು ಮನೆಗೆ ಅಲ್ಲಿ ಪ್ರಸಾದ ತೊಗೊಂಡೆ. ಪಾನಕ ಕೋಸಂಬರಿ ಕೊಡ್ತಾಯಿದ್ರು. ನಾವೇನೇ ಮನೇಲಿ ಪಾನಕ ಮಾಡಿದ್ದೀವಿ ಅಂದರೂ ದೇವಸ್ಥಾನದಲ್ಲಿ ಸಿಗೋ ಟೇಸ್ಟ್ ನಿಜವಾಗ್ಲೂ ಮನೇಲಿ ಸಿಗೋಲ್ಲ ಅಲ್ವಾ? ಹಾಗೆ ಮನೇಲಿ ಬಂದುಬಿಟ್ಟು ನಾನು ಫಾಲ್ಡಾ ಮಾಡಿದೆ. ಹಾಗೆ ಮಜ್ಜಿಗೆ, ಕೋಸಂಬರಿ, ಫ್ರೂಟ್ ಸಲಾಡು ಇದನ್ನೆಲ್ಲ ತಯಾರು ಮಾಡಿದೆ. ಫಸ್ಟ್ ಫಾಲೂಡಾ ತಯಾರು ಮಾಡಲಿಕ್ಕೆ ಪಾತ್ರೆಯಲ್ಲಿ ಒಂದು ಹಾಲು ಕಾಸ್ಕೋಬೇಕು. ಹಾಲು ಕಾಸಿದ್ದಾದಮೇಲೆ ಗಟ್ಟಿಗಿರುತ್ತಲ್ಲ ಹಾಲು, ಅದಕ್ಕೆ ಸ್ವಲ್ಪ ನೀರು ಹಾಕೋತಿದ್ದೀನಿ. ಅದೆಲ್ಲ ಸ್ವಲ್ಪ ಕುದಿ ಬಂದಮೇಲೆ ನಂತರ ಏನು ಮಾಡಬೇಕು, ಸ್ವಲ್ಪ ಕುದಿ ಬರಬೇಕು ಹಾಲೆಲ್ಲ. ಕುದಿ ಬಂದಮೇಲೆ ಅದು ಫಾಲೂಡದ್ದು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಈ ರೀತಿ ಕೈ ಆಡಿಸ್ತಾ ಇರಬೇಕು. ಅದು ಗಟ್ಟಿ ಬರ್ತಾ ಗಟ್ಟಿಯಾಗುತ್ತೆ. ಫಸ್ಟ್ ಸ್ಟಾರ್ಟಿಂಗು ಉಕ್ಕೋದಕ್ಕೆ ಶುರು ಆಗಿಬಿಡ್ತು. ನಾನು ಮಾಡಿದಾಗ ಒಲೆಯ ಮೇಲೆಲ್ಲ ಚೆಲ್ಬಿಡ್ತು. ನನಗೆ ಅಯ್ಯೋ ದೇವರೇ ಇದೇನಪ್ಪ ಚೆಲ್ತಾ ಇದೆ ಅಂದ್ಕೊಂಡೆ. ಬಟ್ ಕ್ವಾಂಟಿಟಿ ಅಂದರೆ ಪಾತ್ರೆ ಸ್ವಲ್ಪ ಚಿಕ್ಕದು ತೊಗೊಂಡಿದ್ದೆ ನಾನು, ಹಾಗಾಗಿ ಅನ್ನಿಸ್ತು. ಕೈ ಆಡ್ತಾ ಇದ್ದರೆ ಉಕ್ಕು ಬರೋದಿಲ್ಲ, ಅದನ್ನು ಸ್ವಲ್ಪ ನೋಡ್ಕೊಂಡು ಮಾಡಿ. ಈ ರಾಮನವಮಿ ಅವತ್ತಿನ ದಿನ ಯಾಕೆ ಆಚರಿಸ್ತಾರೆ ಅಂದರೆ, ರಾಮ ಅವತ್ತಿನ ದಿನ ಹುಟ್ಟಿದ್ರಿಂದ ರಾಮನವಮಿನ ಆ ಒಂದು ಶುಭ ಗಳಿಗೆನ, ರಾಮ ಹುಟ್ಟಿದ ಒಂದು ಶುಭ ಗಳಿಗೆನ ರಾಮನವಮಿ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಜಗತ್ತಿನಾದ್ಯಂತ ರಾಮ ಭಜನೆ ಮಾಡ್ತೀವಿ. ಎಲ್ಲ ದೇವಸ್ಥಾನಗಳು ಪೂಜಾ ವೈಖರಿಗಳು ತುಂಬ ಚೆನ್ನಾಗಿ ನಡೀತವೆ. ನಮ್ಮ ಹಿಂದೂ ಸಂಸ್ಕೃತಿ ಆಗಿರ್ಬೋದು, ಒಟ್ಟು ರಾಮ ಅಂದರೆ ಹಿಂದೂ ಒಂದು ಸಂಸ್ಕೃತಿಯಲ್ಲಿ ರಾಮ ತುಂಬ ಅದ್ಭುತವಾದ ಪವಾಡ ಮಾಡಿದ್ದಾನಲ್ವಾ? ಎಲ್ಲೆಲ್ಲೂ ರಾಮನ ಒಂದು ಘಂಟಾಘೋಷ ಮುಳುಗಬೇಕು, ಜೈ ಶ್ರೀರಾಮ್ ಅಂತ ಹೇಳಿ. ನಾವು ಪ್ರತಿನಿತ್ಯ ಅವತ್ತೊಂದಿನ ಮಾತ್ರ ನಾವು ಜೈ ಶ್ರೀರಾಮ್ ಅಂದ್ಬಾರ್ದು. ಪ್ರತಿನಿತ್ಯ ಗುಡ್ ಮಾರ್ನಿಂಗ್ ಅಂತ ಹೇಳೋ ಬದಲು ಎಲ್ರಿಗೂ ನಾವು ಜೈ ಶ್ರೀರಾಮ್ ಅಂತ ಹೇಳಬೇಕು. ಅಥವಾ ಯಾರಾದರೂ ಎದುರಿಗೆ ಬಂದಾಗ ಜೈ ಶ್ರೀರಾಮ್ ಅಂತ ಹೇಳಿ ಕರೆದ್ರೆ ಎಲ್ಲೆಲ್ಲೂ ನಾಡಿನಾದ್ಯಂತ, ಪ್ರಪಂಚದಾದ್ಯಂತ ಒಂದು ರಾಮನ ಕಹಳೆ ಮೂಗಿ ನಮ್ಮ ರಾಮರಾಜ್ಯ ಆಗುತ್ತೆ ಅಂತೇಳಿ ನನ್ನ ಅನಿಸಿಕೆ. ಇದನ್ನು ನಿಮಗೂ ಇಷ್ಟ ಆದರೆ ನೀವು ಇದೇ ರೀತಿ ಜೈ ಶ್ರೀರಾಮ್ ಅನ್ನೋ ಒಂದು ಉದ್ಗಾರವನ್ನು ಬಳಸಿ ಅಂತ ಹೇಳಿ ತಿಳಿಸ್ತಾ ಇದ್ದೀನಿ. ನೋಡಿ ಇವಾಗ ರೆಡಿಯಾಗಿದೆ. ಇದು ಈ ರೀತಿ ರೆಡಿಯಾಗಿದೆ. ಕೂಲಾಗಿಡಬೇಕು, ತುಂಬ ಬಿಸಿ ಇರುತ್ತಲ್ಲ. ನಾನು ಫ್ರಿಜ್ಜರಲ್ಲಿ ಇಡಲಿಲ್ಲ, ಯಾಕಂದರೆ ಫ್ರಿಜ್ಜರಲ್ಲಿ ಇಡೋದು ನಂಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ಒಂದು ಪಾತ್ರೆಯಲ್ಲಿ ಕೆಳಗಡೆ ತಟ್ಟೆಯಲ್ಲಿ ನೀರು ಹಾಕಿಬಿಟ್ಟು ಅದನ್ನ ತಣ್ಣಗೆ ಮಾಡೋಕ್ಕೆ ಇಟ್ಟಿದ್ದೆ. ನಂತರ ಕೋಸಂಬರಿಗೆ ರೆಡಿ ಮಾಡಿಕೊಡ್ತಾ ಇದ್ದೆ. ಹೆಸರುಬೇಳೆ, ಕೊತ್ತಂಬರಿ, ಹಾಗೆ ಕ್ಯಾರೆಟ್ ಎಲ್ಲ, ಬೇಳೆ, ದಾಳಿಂಬೆ ಎಲ್ಲ ಹಾಕಿಬಿಟ್ಟು ಮಾಡಿಕೊಂಡೆ. ನಾನು ಆ್ಯಕ್ಚುಲಿ ಹಸಿಮೆಣಸು ಹಾಕಬೇಕು ಅಂದ್ಕೊಂಡಿದ್ದೆ. ಹುರುಳಿ ಮೆಣಸು ಅದು ಯಾವುದೂ ನಮ್ಮ ಮನೆ ಹೆಚ್ಚಾಗಿ ಇಷ್ಟಪಡೋಲ್ಲ, ಯಾಕಂದರೆ ಮಸಾಲೆ ಯುಕ್ತ ಪದಾರ್ಥನ ಈ ಬೇಸಿಗೆ ಅಲ್ವಾ ಇಷ್ಟಪಡಲ್ಲ. ಹಾಗಾಗಿ ನಾನು ಜಸ್ಟ್ ಅದನ್ನಷ್ಟೇ ಆ್ಯಡ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಆ್ಯಪಲ್ ಕಟ್ ಮಾಡಿ ಹಾಕೊಳ್ಳೋಣ ಅಂದೆ, ಅದು ಕಪ್ಪಾಗುತ್ತೆ ಅಂತ ಆಮೇಲೆ ಕಟ್ ಮಾಡಿ ಇಟ್ಟಾಯಿತು ಅಂತೇಳಿ ಆಮೇಲೆ ಇದು ಮಾಡಿಕೊಂಡೆ. ಅದಾದಮೇಲೆ ಮಸಾಲ ಮಜ್ಜಿಗೆ ಮಾಡೋಣ ಅಂಥೇಳಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಅದನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಒಂದು ಮಿಕ್ಸಿ ಮಾಡಿಬಿಟ್ಟು ಚೆನ್ನಾಗಿ ಸೋಸ್ಕೋಬೇಕು. ಅದು ಸೋಸ್ಕೊಂಡು ಅದರಲ್ಲಿ ಯಾಕಂದರೆ ಸಿಪ್ಪೆ ಬಂದರೆ ಕುಡಿಯುವಾಗ ಗಂಟ್ಲಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಕೆಲವೊಬ್ಬರು ವಯಸ್ಸಾದವ್ರಿಗೆಲ್ಲ ಕಷ್ಟ ಆಗುತ್ತೆ. ಹಾಗಾಗಿ ಈ ರೀತಿ ಚೆನ್ನಾಗಿ ಸೋಸ್ಕೋಬೇಕು.
ಸೋಸ್ಕೊಂಡು ನಾನು ಒಂದು ಮಜ್ಜಿಗೆ ಮಸಾಲೆ ಮಜ್ಜಿಗೆ ರೆಡಿ ಮಾಡಿಕೊಂಡೆ. ಅದೇ ಹೇಳಿದ್ನಲ್ಲ ನಿಮಗೆ ಆ್ಯಪಲ್ ಕಪ್ಪಾಗುತ್ತೆ ಆಮೇಲೆ ಹೆಚ್ಕೋತೀನಿ ಅಂತೇಳಿ. ಹಾಗೆ ಇವಾಗ ಆಮೇಲೆ ಹೆಚ್ಕೊಂಡ್ಬಿಟ್ಟು ಅದಕ್ಕೆ ಫ್ರೂಟ್ ಸಲಾಡ್ ಟೈಪು ಆ್ಯಡ್ ಮಾಡಿದೆ. ಇವಾಗ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಯಪ್ಪ ಎಷ್ಟೊಂದು ಕಿಚನ್ ಇದು ಮಾಡ್ಕೊಂಡಿದ್ದೆ ಅಂದರೆ ಅದು ಸಿಪ್ಪೆಲ್ಲ ಅಲ್ಲೇ ಬಿಟ್ಕೊಂಡು ಎಲ್ಲ ಬೇಗ ಬೇಗ ರೆಡಿ ಆಗಬೇಕು. ಮಧ್ಯಾಹ್ನ ಮಾಡೋಣ ಅಂದ್ಕೊಂಡೆ, ಬಟ್ ಮಧ್ಯಾಹ್ನ ಮಾಡೋದಾಗಲಿಲ್ಲ. ಅದಕ್ಕೆ ನಾನು ರಾತ್ರಿ ಇದನ್ನು ರೆಡಿ ಮಾಡಿದೆ. ನೋಡಿ ಈ ರೀತಿ ಸರ್ವ್ ಮಾಡಿದ್ದೀನಿ. ಈ ರೀತಿ ಎಲ್ಲ ನಮ್ಮದು ರಾಮನವಮಿದ್ದು ನಮ್ಮ ಮನೇಲಿ ಪ್ರಸಾದ ಮಾಡಿಬಿಟ್ಟು ನಾವು ಸೇವನೆ ಮಾಡಿದ್ವಿ. ಇಷ್ಟೊಂದು ಆಚರಣೆ ಮಾಡಿದ್ವಿ, ಇಷ್ಟೊಂದು ವಿಶೇಷ ಖಾದ್ಯಗಳ ಮುಖಾಂತರ. ನೀವು ನಿಮ್ಮ ಮನೇಲಿ ಯಾವ್ಯಾವ ರೀತಿ ಏನು ಆಚರಣೆ ಮಾಡಿದ್ರಿ, ಯಾವ ಪ್ರಸಾದ ಮಾಡಿದ್ರಿ, ಯಾವೆಲ್ಲ ಅಡುಗೆ ಮಾಡಿದ್ರಿ, ನೀವು ಯಾವ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರಿ ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಯಾರು ಇಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ವಿಡಿಯೋನ ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ಹಾಗೆ ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ಯುವರ್ ವಾಚಿಂಗ್. ಜೈ ಶ್ರೀರಾಮ್, ಜೈ ಶ್ರೀರಾಮ್.